ಎಲ್ಲರಿಗೂ ನಮಸ್ಕಾರ. ಶಿವಕುಮಾರ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ಕನ್ಯಾ ರಾಶಿಯವರ ವರ್ಷ ಭವಿಷ್ಯ 2021 ಹೇಳ್ತಾ ಇದ್ದೀನಿ. ಇಲ್ಲಿ ಕುಂಡ್ಲಿಯಲ್ಲಿ ತೋರಿಸಿರೋ ಹಾಗೆ ಗ್ರಹ ಸ್ಥಿತಿ ಇದೆ. ಕನ್ಯಾ ರಾಶಿಯಿಂದ 4ನೇ ಮನೆಯಲ್ಲಿ ಗುರು, 5ನೇ ಮನೆಯಲ್ಲಿ ಶನಿ, ಇನ್ನು 3ನೇ ಮನೆಯಲ್ಲಿ ಕೇತು, ಮತ್ತು 12, 11, 10, 9, 9ನೇ ಮನೆಯಲ್ಲಿ ರಾಹು ಇದ್ದಾನೆ. ನಾವು ವರ್ಷ ಭವಿಷ್ಯವನ್ನು ಹೇಳ್ಬೇಕಾದ್ರೆ ಗುರು, ಶನಿ, ರಾಹು, ಕೇತುವನ್ನು ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಭಾಳ ನಿಧಾನಕ್ಕೆ ಮೂವ್ ಆಗ್ತಕ್ಕಂಥ ಗ್ರಹಗಳು ಈ 4 ಗ್ರಹಗಳು. ಇನ್ನೆಲ್ಲ ಗ್ರಹಗಳು ಬೇಗ ಬೇಗ ಮೂವ್ ಆಗ್ತಾರೆ. ಹಾಗಾಗಿ ವರ್ಷ ಭವಿಷ್ಯವನ್ನು ಈ 4 ಗ್ರಹಗಳ ಆಧಾರದ ಮೇಲೆ ಹೇಳಲಾಗುತ್ತೆ. ಮೊದಲನೇದಾಗಿ ಗುರುಗ್ರಹ. ಗುರುಗ್ರಹ ಈಗ 4ನೇ ಮನೆಯಲ್ಲಿ, ಸ್ವಂತ ಮನೆಯಲ್ಲಿ ಧನುಸ್ಸು ರಾಶಿನಲ್ಲಿ ಇದ್ದಾನೆ ಕನ್ಯಾ ರಾಶಿಯವರಿಗೆ. 4ನೇ ಮನೆಯಲ್ಲಿ ಇರೋದ್ರಿಂದ 4ನೇ ಮನೆ ತಾಯಿ ಸ್ಥಾನ ಹಾಗೂ ಗೃಹಕ್ಕೆ ಸಂಬಂಧಪಡುತ್ತೆ. ತಾಯಿಯ ಅಭಿವೃದ್ಧಿ ಆಗುತ್ತೆ, ಮತ್ತು ಗೃಹದಲ್ಲಿ ಅಭಿವೃದ್ಧಿ ಆಗುತ್ತೆ. ಗೃಹದಲ್ಲಿ ಮಂಗಳ ಕಾರ್ಯಗಳು ಸಹ ಜರುಗಬಹುದು. ಈ ರೀತಿಯಾದ ಒಂದು ಸುಖಗಳು ಪ್ರಾಪ್ತಿಯಾಗುತ್ತೆ. ಏಕೆಂದರೆ ಗುರು ಅತ್ಯುತ್ತಮ ಶುಭ ಗ್ರಹ ಆಗಿರೋದ್ರಿಂದ ಉತ್ತಮ ಫಲಗಳನ್ನೇ ಕೊಡ್ತಾನೆ. ನವೆಂಬರ್ 23 ನಂತರ ಗುರು ಮಕರ ರಾಶಿಗೆ ಶನಿ ಜೊತೆಗೆ ಹೋಗ್ತಾನೆ. ಮಕರ ರಾಶಿ ಗುರುಗೆ ನೀಚ ಸ್ಥಾನ. 5ನೇ ಮನೆ ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ. ಮತ್ತು ಸಂತಾನ ಸ್ಥಾನ, ಮಕ್ಕಳಿಗೆ ಸಂಬಂಧಪಡುತ್ತೆ. ಗುರು ಇಲ್ಲಿ ನೀಚ ಆಗೋದ್ರಿಂದ ನಿಮಗೆ ಮಿಶ್ರ ಫಲಗಳು ಸಿಗುತ್ತೆ. ಸಂತಾನ ಆಗದೇ ಇರೋವ್ರಿಗೂ ಸಂತಾನವನ್ನು ಕೊಡ್ತಾನೆ ಗುರು. ಸ್ವಲ್ಪ ಕಷ್ಟಪಟ್ಟು ಆಗುತ್ತೆ. ಮತ್ತು ಮಕ್ಕಳ ಅಭಿವೃದ್ಧಿನೂ ಸಹ ಒಂದು 50% ಅಭಿವೃದ್ಧಿ ಆಗುತ್ತೆ, 50% ಇಲ್ಲ. ಈ ರೀತಿಯಾದ ಫಲಗಳು ಸಿಗುತ್ತೆ. ಇನ್ನು ಗುರು ತನ್ನ ಇತರ ದೃಷ್ಟಿಗಳಿಂದ ಬೇರೆ ಬೇರೆ ಮನೆಯನ್ನು ನೋಡ್ತಾನೆ. ಆ ಮನೆಗಳು ಯಾವುದು ಅಂದರೆ ತಾನಿರೋ ಸ್ಥಾನದಿಂದ 5, 7, 9ನೇ ಮನೆಯನ್ನು ನೋಡ್ತಾನೆ. ಈಗ ಗುರುನ 5ನೇ ಮನೆ ದೃಷ್ಟಿ ಎಲ್ಲಿದೆ ಅಂತ ನೋಡೋಣ. ಮೊದಲನೇದಾಗಿ 1, 2, 3, 4, 5. 5ನೇ ಮನೆ ಕನ್ಯಾ ರಾಶಿಯವರಿಗೆ ಅಷ್ಟಮ ಸ್ಥಾನ ಆಗಿದೆ. ಅಂದರೆ ಗುರು ನೋಡೋ ಅಂಥ 5ನೇ ಮನೆ ಕನ್ಯಾ ರಾಶಿಯವರಿಗೆ ಅಷ್ಟಮ ಸ್ಥಾನ ಇದೆ. ಅಂದರೆ ಆಯುಷ್ಯದಲ್ಲಿ ಅಭಿವೃದ್ಧಿ ಆಗ್ಬೋದು. ಏನಾದ್ರು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದರೆ ಸರಿ ಹೋಗುತ್ತೆ. ಏನು ಅಂತ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ. ಮತ್ತು ಇನ್ನು 7ನೇ ಮನೆಯನ್ನು ನೇರ ದೃಷ್ಟಿಯಿಂದ ನೋಡ್ತಾನೆ. ಆ 7ನೇ ಮನೆ ಕನ್ಯಾ ರಾಶಿಯವರಿಗೆ 1, 12, 11, 10, 10ನೇ ಮನೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ, ಯಾವುದು ತಡೆ ಇಲ್ಲ. ನೀವು ಏನು ಕೈ ಹಾಕಿದ್ರೂ ನಡೆಯುತ್ತೆ. ಮತ್ತು 9ನೇ ಮನೆಯನ್ನು ನೋಡ್ತಾನೆ. 7, 8, 9 ಅಂದರೆ ವ್ಯಯಸ್ಥಾನವನ್ನು ನೋಡ್ತಾ ಇದ್ದಾನೆ ಕನ್ಯಾ ರಾಶಿಯವರಿಗೆ. ವ್ಯಯಸ್ಥಾನ ನೋಡೋದ್ರಿಂದ ನಿಮಗೆ ಶಯನ ಸುಖ ಸಿಗುತ್ತೆ, ಮತ್ತು ನೀವು ಫಾರಿನ್ ಟ್ರಾವೆಲ್ಸನ್ನು ಮಾಡ್ಬೋದು. ಆದರೆ ಗುರು ನವೆಂಬರ್ 23 ನಂತರ ಮಕರ ರಾಶಿಗೆ ಹೋದ್ಮೇಲೆ ಯಾವ ರೀತಿಯಾದ ಫಲಗಳನ್ನು ಕೊಡ್ತಾನೆ? ಮೊದಲನೇದಾಗಿ 5ನೇ ಮನೆಯನ್ನು ನೋಡ್ತಾನೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. 5ನೇ ಮನೆ ಏನು? ಇಲ್ಲಿಂದ ಮಕರ ರಾಶಿಯಿಂದ 1, 2, 3, 4, 5. ಈ 5ನೇ ಮನೆ ಕನ್ಯಾ ರಾಶಿಯವರಿಗೆ ಭಾಗ್ಯಸ್ಥಾನ ಆಗಿದೆ. ಅಂದರೆ ನಿಮಗೆ ಭಾಗ್ಯೋದಯ ಆಗುತ್ತೆ. ಮದುವೆ ಆಗದೆ ಇರೋರಿಗೆ ಮದುವೆನೂ ಸಹ ಆಗುತ್ತೆ. ಒಟ್ಟಾರೆ ನಿಮ್ಮ ಎಲ್ಲ ತಂದೆ ಅಭಿವೃದ್ಧಿ, ಮನೆಯಲ್ಲಿ ಅಭಿವೃದ್ಧಿ, ತಾಯಿ ಅಭಿವೃದ್ಧಿ, ಈ ಥರ ಎಲ್ಲರ ಅಭಿವೃದ್ಧಿನೂ ಸಹ ಆಗುತ್ತೆ. ಮತ್ತು ಗುರು ಕೇಂದ್ರದಲ್ಲಿ ರಾಹುನ ನೋಡೋದ್ರಿಂದ ಕೇಂದ್ರ ಸ್ಥಾನದಿಂದ ಇದು ಗುರು ಚಂಡಾಲ ಯೋಗ
ಆಗ್ಬೋದು. ಇದು ತುಂಬ ಒಳ್ಳೆಯ ಯೋಗ, ಅಂದರೆ ನೀವು ಯಾರಿಗೂ ಬಗ್ಗಲ್ಲ, ಎಲ್ಲ ಕೆಲಸಗಳನ್ನು ನಿಭಾಯಿಸ್ಕೊಂಡು ಹೋಗ್ತೀರ. ಇನ್ನು ಗುರು 5ನೇ ಮನೆ ನೋಡ್ತಾನೆ, ಇಲ್ಲಿಂದ ಅದಾಯಿತು. ನೆಕ್ಸ್ಟು 7ನೇ ಮನೆಯನ್ನು ನೋಡ್ತಾನೆ, ಅಂದರೆ 11ನೇ ಮನೆಯನ್ನು ನೋಡ್ತಾನೆ ಕನ್ಯಾ ರಾಶಿಯವ್ರಿಗೆ. 11ನೇ ಮನೆ ಲಾಭಸ್ಥಾನ. ನಿಮಗೆ ಆದಾಯ ಹೆಚ್ಚಾಗುತ್ತೆ, ತುಂಬ ಕಡೆಯಿಂದ ಆದಾಯ ಬರುತ್ತೆ. ದುಡ್ಡು ಹಣಕಾಸು ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿಯನ್ನು ಕೊಡ್ತಾನೆ ಗುರು. ಇನ್ನು 9ನೇ ಮನೆ 12, 11, 10, 9 ನಿಮ್ಮ ಲಗ್ನವನ್ನೇ ನೋಡೋದ್ರಿಂದ ನೀವು ಸಹ ಆರೋಗ್ಯದಲ್ಲಿ ಭಾಗ್ಯವಂತರಾಗಿರ್ತೀರ. ನಿಮ್ಮೆಲ್ಲ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಮತ್ತು ನೀವು ಯಾವುದೇ ಶೇರ್ಸ್ನೂ ಸಹ ಹೂಡ್ಬೋದು. ಇದಿಷ್ಟು ಗುರುಗ್ರಹದ ಫಲ ಆಯಿತು. ಇನ್ನು ಶನಿ ಗ್ರಹ. ಶನಿ ಗ್ರಹ 5ನೇ ಮನೆಯಲ್ಲಿದ್ದಾನೆ. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ ಮತ್ತು ಸಂತಾನ ಸ್ಥಾನ. ಇಲ್ಲಿ ಶನಿ ಇರೋದ್ರಿಂದ ಶನಿ ತುಂಬ ನಿಧಾನವಾಗಿ ಚಲಿಸ್ತಕ್ಕಂಥ ಗ್ರಹ. ಸೊ ನಿಮಗೆ ಸಂತಾನ ನಿಧಾನ ಆಗ್ಬೋದು, ಮತ್ತು ನಿಮ್ಮ ಮಕ್ಕಳ ಅಭಿವೃದ್ಧಿಯಲ್ಲಿ ಸ್ವಲ್ಪ ಕಾಲು ಎಳೆದ ಥರ ಆಗಿ ಸ್ವಲ್ಪ ನಿಧಾನ ಆಗ್ಬೋದು. ಆದರೆ ಗುರು ನವೆಂಬರ್ 23 ನಂತರ ಶನಿ ಜೊತೆ ಸೇರೋದ್ರಿಂದ ಅಷ್ಟೊಂದು ಅಡ್ಡ ಪರಿಣಾಮಗಳು ಇರೋದಿಲ್ಲ. ಮೇಲಾಗಿ ಶನಿಗೆ ಮಕರ ರಾಶಿ ಸ್ವಂತ ಮನೆ, ಈ ರೀತಿ ಇರೋದ್ರಿಂದ ಅಷ್ಟೊಂದು ಕೆಟ್ಟದಾಗಲ್ಲ, 70% ಒಳ್ಳೆಯದೇ ಆಗುತ್ತೆ. ಇನ್ನು ಶನಿಗೆ ಇತರ ದೃಷ್ಟಿಗಳಿದ್ದಾವೆ. ತಾನಿದ್ದ ಸ್ಥಳದಿಂದ ಶನಿ 3, 10, 7ನೇ ಮನೆಯನ್ನು ನೋಡ್ತಾನೆ. ಮೊದಲನೇದಾಗಿ 3ನೇ ಮನೆನ ಕನ್ಸಿಡರ್ ಮಾಡೋಣ. ಇಲ್ಲಿಂದ 1, 2, 3. 3ನೇ ಮನೆ ಕನ್ಯಾ ರಾಶಿಯವರಿಗೆ 7ನೇ ಮನೆ ಆಗಿದೆ. ಶನಿ ಇಲ್ಲಿಂದ ನೋಡ್ತಕ್ಕಂಥ 3ನೇ ಮನೆ ಕನ್ಯಾ ರಾಶಿಯವರಿಗೆ 7ನೇ ಮನೆ ಆಗಿದೆ. ಇಲ್ಲಿ ಕುಜನೂ ಇದ್ದಾನೆ, ಶನಿನೂ ಇದ್ದಾನೆ. ಕುಜ 4 ತಿಂಗಳಿಗೊಮ್ಮೆ ಚಲಿಸ್ತಾನೆ ಮುಂದಕ್ಕೆ. ಇಲ್ಲಿ ಕುಜ ಇರೋದ್ರಿಂದ ಸದ್ಯಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ. ಅಂದರೆ 7ನೇ ಮನೆ ಕಳತ್ರ ಸ್ಥಾನ. ನಿಮ್ಮ ಸಂಗಾತಿ ಆರೋಗ್ಯ ವಿಚಾರವನ್ನು ನೋಡ್ಕೋಬೇಕಾಗತ್ತೆ. ಮತ್ತು ನಿಮಗೆ ಶಸ್ತ್ರಾಘಾತ ಭಯ, ಯಾಕೆಂದರೆ 7ನೇ ಮನೆ ನಾವು ಲೀಗಲ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ನೀವು ಯಾವ್ದಾದ್ರು ಪಾರ್ಟ್ನರ್ಶಿಪ್ನ ಮಾಡೋಕೆ ಹೋದಾಗಲೂ ಭಾಳ ಹುಷಾರಾಗಿರಬೇಕು. ಯಾಕೆಂದರೆ ಕುಜನ್ನ ಶನಿ ದೃಷ್ಟಿಸ್ತಾ ಇದ್ದಾನೆ. ಆಗಿರೋದ್ರಿಂದ ನೀವು ಭಾಳ ಹುಷಾರಾಗಿರಬೇಕು. ಬೈಕು, ಕಾರು ಎಲ್ಲ ಡ್ರೈವ್ ಮಾಡಬೇಕಾದ್ರೆ, ಎಲ್ಲರೂ ಓಡಾಡಬೇಕಾದ್ರೆ ಭಾಳ ಹುಷಾರಾಗಿ ಓಡಾಡಬೇಕು. ಆದರೆ ಕುಜ 4 ತಿಂಗಳು ಆದಮೇಲೆ ಮುಂದಕ್ಕೆ ಹೋಗ್ತಾನೆ. ಆ ಮುಂದಕ್ಕೆ ಹೋದ್ಮೇಲೆ ಅಷ್ಟೊಂದು ಅಡ್ಡ ಪರಿಣಾಮಗಳು ಇರೋದಿಲ್ಲ. ಆದರೆ ಸದ್ಯಕ್ಕೆ ಭಾಳ ಹುಷಾರಾಗಿ ಇರಬೇಕಾಗತ್ತೆ. ಇನ್ನು 7ನೇ ಮನೆ 11ನೇ ಮನೆ ಕನ್ಯಾ ರಾಶಿಯವ್ರನ್ನ 11ನೇ ಮನೆಯನ್ನು ಶನಿ ದೃಷ್ಟಿಸ್ತಾನೆ. 11ನೇ ಮನೆ ದೃಷ್ಟಿಸೋದ್ರಿಂದ ನಿಮಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ನಿಧಾನ ಅನಿಸುತ್ತೆ. ಆದಾಯ ಬರೋದು ಲೇಟ್ ಆಗ್ಬೋದು, ಆದರೆ ಖಂಡಿತವಾಗೂ ಬರುತ್ತೆ 11ನೇ ಮನೆಯನ್ನು ನೋಡೋದ್ರಿಂದ. ಇನ್ನು 10ನೇ ಮನೆಯನ್ನು ನೋಡ್ತಾನೆ, 12, 11, 10. ಕನ್ಯಾ ರಾಶಿಯವರಿಗಿದು 2ನೇ ಮನೆ ಆಗಿದೆ. 2ನೇ ಮನೆ ಧನಸ್ಥಾನ ಆಗಿರೋದ್ರಿಂದ, ಮತ್ತು ಇದು ಶುಕ್ರನ ಮನೆ. ನಿಮಗೆ ದುಡ್ಡು ಬರುತ್ತೆ, ಆದರೆ ನಿಧಾನವಾಗಿ ಬರುತ್ತೆ. ಮತ್ತು ಕುಟುಂಬದಲ್ಲೂ ಸಹ ಸೌಖ್ಯ ಇರುತ್ತೆ. ಇನ್ನು 3ನೇದಾಗಿ ಕೇತು ಗ್ರಹ ಕನ್ಯಾ ರಾಶಿಯವರಿಗೆ 3ನೇ ಮನೆಯಲ್ಲಿದ್ದಾನೆ. ನಾವು 3ನೇ ಮನೆಯನ್ನು ಸಹ ಲಾಭಸ್ಥಾನ ಅಂತ ಹೇಳ್ತೀವಿ. ನೀವು ಯಾವುದೇ ಒಂದು ಭೂಮಿ ಸಂಬಂಧಪಟ್ಟ ವಿಚಾರದಲ್ಲಿ ಭೂಮಿ ತಗೊಳ್ಬೋದು, ಇಲ್ಲ ಕ್ರಯ ವಿಕ್ರಯ ಮಾಡ್ಬೋದು. ಈ ರೀತಿಯಾದ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ, ಮತ್ತು ದುಡ್ಡು ಸಹ ಬರುತ್ತೆ. ಇನ್ನು 4ನೇದಾಗಿ ರಾಹು ಗ್ರಹ ಎಲ್ಲಿದ್ದಾನೆ? 12, 11, 10, 9 ಭಾಗ್ಯದಲ್ಲಿ ಇದ್ದಾನೆ. ರಾಹು ಭಾಗ್ಯದಲ್ಲಿ ಅಷ್ಟೊಂದು ಒಳ್ಳೆಯವನಲ್ಲ, ಆದರೆ ಶುಕ್ರನ ಮನೆಯಲ್ಲಿ ಇರೋದ್ರಿಂದ ಅಡ್ಡ ಪರಿಣಾಮಗಳು ಕಮ್ಮಿ. ನಿಮ್ಮ ತಂದೆ ಆರೋಗ್ಯದ ವಿಚಾರದಲ್ಲಿ ಭಾಳ ಹುಷಾರಾಗಿರಬೇಕು. ಮತ್ತು ನಿಮಗೆ ಭಾಗ್ಯೋದಯ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ. ಆದರೂ ಗುರು ನವೆಂಬರ್ 23 ನಂತರ ಮಕರ ರಾಶಿಗೆ ಬಂದು ರಾಹುನ ದೃಷ್ಟಿ ಮಾಡೋದ್ರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಅಷ್ಟೊಂದು ಇರೋದಿಲ್ಲ. ಈ ರೀತಿಯಾದ ಒಂದು
ಫಲಗಳು ನಿಮಗೆ 2021ರಲ್ಲಿ ಸಿಗುತ್ತೆ. ಇನ್ನು ಈ ರೀತಿ ಅಡ್ಡ ಪರಿಣಾಮಗಳನ್ನು ಸರಿ ಮಾಡ್ಕೋಬೇಕು ಅಂದರೆ ನೀವು ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ ಮತ್ತು ದುರ್ಗಾ ಸ್ತೋತ್ರವನ್ನು ಪಠನೆ ಮಾಡಬೇಕಾಗತ್ತೆ. ಇಲ್ಲ ದುರ್ಗಾ ಪೂಜೆ, ಈ ರೀತಿಯಾದ ಒಂದು ರಾಹುಗೆ ಸಂಬಂಧಪಟ್ಟ ಪೂಜೆಗಳನ್ನು ಮಾಡಬೇಕು. ಮತ್ತು ನೀವು ನಾಗ ಸರ್ಪ ಸಂಸ್ಕಾರ ಅಂತೀವಲ್ಲ, ಅದನ್ನು ಸಹ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.